ನೋಡಿ ಇವತ್ತಿನ ರೆಸಿಪಿಲಿ ನಾನು ಪನ್ನೀರ್ ಟಿಕ್ಕಾ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡ್ಕೊಳ್ಳಿ. ಇವತ್ತು ಪನ್ನೀರ್ ಟಿಕ್ಕಾ ಯಾರಿಗಿಷ್ಟ ಆಗಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ, ಚಿಕ್ಕವರಿಂದ ದೊಡ್ಡವ್ರ ತನಕನೂ. ಇವಾಗ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ. 200 ಗ್ರಾಮ್ನಷ್ಟು ನಾನು ಪನ್ನೀರ್ ತೊಗೊಂಡಿದ್ದೀನಿ. ಬನ್ನಿ 2 ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ಳೋಣ. ಅಚ್ಕಾರದ ಪುಡಿ 1 ಸ್ಪೂನ್. ಈಗ ಗರಂ ಮಸಾಲ ಹಾಕೊಳ್ಳೋಣ 1 ಸ್ಪೂನು. ಪೇಪರ್ ಪೌಡ್ರ್ ಹಾಕೊಳ್ಳೋಣ 3/4 ಸ್ಪೂನಷ್ಟು. ಕಸ್ತೂರಿ ಮೇಥಿ ಹಾಕೊಳ್ಳೋಣ 1 ಅರ್ಧ ಸ್ಪೂನಷ್ಟು. ರುಚಿಗೆ ತಗಷ್ಟು ಉಪ್ಪು ಹಾಕೊಳ್ಳೋಣ. ಈಗ 1-2 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇವಾಗ ಗಟ್ಟಿಯಾಗಿರಬೇಕಿದು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ಇದು ಗಟ್ಟಿಯಾಗಿದ್ದಷ್ಟು ಅದಕ್ಕೆ ಸ್ಪ್ರೆಡ್ ಆಗುತ್ತೆ ನೀಟಾಗಿ. ಗಟ್ಟಿ ಇಲ್ಲ ಅಂದರೆ ಅದು ತೆಳ್ಳೆ ಹಾಕಿಬಿಟ್ರೆ ಅದಕ್ಕೆ ಕಚ್ಚಲ್ಲ ಪನ್ನೀರ್ಗೆ. ಇವಾಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ಒಂದು ಅಡುಗೆಗೆ ಉಪಯೋಗಿಸ್ತೀವಲ್ಲ ಕಲರು, ಅದನ್ನು ಹಾಕೊಳ್ಳೋಣ. ನೋಡಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಎರಡೂ ಕೂಡ ನಾನು ದಪ್ಪ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕೊಳ್ಳೋಣ ಇವಾಗ 200 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇವಾಗ ಹಾಕೊಳ್ಳೋಣ ಒಳಗಡೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತಿರ್ಲಿ ಇದು. ಸ್ವಲ್ಪ ತಿದ್ಮೇಲೆ ಯಾಕೆಂದರೆ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ, ಸ್ವಲ್ಪ ಗಟ್ಟಿನೂ ಆಗುತ್ತೆ. ಮುಚ್ಚಿಟ್ಬಿಡೋಣ. ಈಗ ಒಂದು 10 ನಿಮಿಷ ಇರಲಿ ಇದು. ಇವಾಗ ಹೇಗಾಗಿದೆ ನೋಡೋಣ. ವಾವ್, ನೋಡಿ ನೋಡಿದ್ರೆ ಎಷ್ಟು ಗಟ್ಟಿಯಾಗಿದೆ. ಇದು ಮಸಾಲೆ ಎಲ್ಲ ಹಿಡ್ಕೊಂಡಿದೆ ಇವಾಗ ನೀಟಾಗಿ. ನೋಡಿ ಸ್ಟಿಕ್ ತೊಗೊಂಡಿದ್ದೀನಿ. ಸ್ಟಿಕ್ ಅಂದರೆ ಈಗ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ಯಾವ ಥರ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಲೆ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಹಾಕೊಳ್ಳೋಣ ಸ್ವಲ್ಪ. ನೋಡಿ ಆಯಿಲ್ ಹಾಕ್ಕೊಂಡಿದ್ದೀನಿ ಲೈಟಾಗೆ. ಇವಾಗ ಈ ಥರ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನೋಡಿದ್ರ ಹೇಗಿದೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೂಪರ್.